ವೃಷಭ ರಾಶಿಯವರೇ, ಈ ವಿಡಿಯೋ ನಿಮಗಾಗಿ. ಆಗಸ್ಟ್ ತಿಂಗಳ ವೃಷಭ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೂ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನೋಡಿ, ವೃಷಭ ರಾಶಿ ಅಂತ ಬಂದಾಗ ಲಾಭದಲ್ಲಿ ಶನಿ ಕಾಂಬಿನೇಷನ್ ಬರ್ತಕ್ಕಂಥದ್ದು. ಇದರಿಂದ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಏನೇನೆಲ್ಲ ಬದಲಾವಣೆ ನೀವು ಕಾಣ್ತೀರ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಈ ಒಂದು ಉದ್ಯೋಗದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಬರ್ತಕ್ಕಂಥದ್ದಾಗಿರ್ಬೋದು, ಕೆಲಸದಲ್ಲಿ ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥದ್ದಾಗಿರ್ಬೋದು. ನಂತರವಾಗಿ ಈ ಸಿಮೆಂಟ್ ವ್ಯಾಪಾರದಲ್ಲಿ ಅಥವಾ ಈ ಪೇಂಟ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುವಂಥವ್ರು ಅಥವಾ ಆ ಉದ್ಯಮದಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭವನ್ನು ಕಾಣುವಂತಕ್ಕಂಥ ಕಾಲಘಟ್ಟ ಇದಾಗಿರುತ್ತೆ. ಹಾಗೆ ಕೆಲಸಕ್ಕೆ ತಕ್ಕ ಪ್ರತಿಫಲಗಳನ್ನು ನೀವು ಕಾಣ್ತಾ ಹೋಗ್ತೀರಿ ಮತ್ತು ನಿಮಗೆ ಅಪ್ರಿಷಿಯೇಷನ್ಸ್ ಅನ್ನುವಂಥದ್ದು ಬಹಳ ಬೇಗ ಸಿಗುವಂಥದ್ದು. ಆಫೀಸಲ್ಲಿ ಹೆಚ್ಚಾಗಿ ಗಾಸಿಪ್ ಮಾಡುವಂಥ ವ್ಯಕ್ತಿಗಳ ಜೊತೆಗೆ ನಿಮ್ಮ ಒಡನಾಟ ಕಡಿಮೆ ಮಾಡಿ, ಯಾಕಂದರೆ ನಿಮ್ಮ ಬಗ್ಗೆ ತೇಜೋವಧೆ ಮಾಡುವಂತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗೆ ಈ ಓನ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಸೈಡ್ ಬಿಸ್ನೆಸ್ ಮಾಡುವಂಥ ವ್ಯಕ್ತಿಗಳಿಗೆ ಈ ಒಂದು ತಿಂಗಳು ಲಾಭದಾಯಕವಾಗಿರುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ನಂತರವಾಗಿ ಹಣಕಾಸಿನ ವಿಚಾರ ಅಂತ ಬಂದಾಗ ಹಠಾತ್ ಲಾಭಗಳನ್ನು ನೀವು ಕಾಣ್ತಾ ಹೋಗ್ತೀರಿ. ಈ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಓಲ್ಡ್ ಇನ್ವೆಸ್ಟ್ಮೆಂಟಿಂದ ನಿಮ್ಮ ಸ್ವಲ್ಪ ಫಿನಾನ್ಷಿಯಲ್ ಕಂಡೀಷನ್ಸ್ಗಳು ಚೆನ್ನಾಗಿ ಸ್ಟೇಬಲ್ ಆಗ್ತಕ್ಕಂಥದ್ದಾಗುತ್ತೆ. ಹಾಗೆ ಹೆಚ್ಚುವರಿ ಆದಾಯದ ಮೂಲಗಳು ನಿಮಗೆ ಸೃಷ್ಟಿಯಾಗ್ತಾ ಹೋಗುತ್ತೆ. ಆಸ್ತಿ ಖರೀದಿ ಮತ್ತು ಕುಟುಂಬದ ಸೌಕರ್ಯಗಳಿಗಾಗಿ ಸ್ವಲ್ಪ ಹೆಚ್ಚಿನ ಖರ್ಚುಗಳನ್ನು ನೀವು ಮಾಡ್ತಾ ಬರ್ತೀರಿ ಈ ಒಂದು ತಿಂಗಳು. ನಂತರ ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಪ್ರೇಮಿಗಳಲ್ಲಿ ಮತ್ತು ದಂಪತಿಗಳಲ್ಲಿ ಪರಸ್ಪರ ನಂಬಿಕೆ ಹೆಚ್ಚಾಗುವಂಥದ್ದಾಗಿರ್ಬೋದು. ಹೊಸ ಆಲೋಚನೆಗಳಿಗೆ ನೀವು ಪ್ರೇರೇಪಣೆಯನ್ನು ಕೊಡ್ತಾ ಬರ್ತೀರಿ. ಮನೆಯಲ್ಲಿ ಸಂತಸದ ವಾತಾವರಣಗಳು ಸೃಷ್ಟಿಯಾಗುತ್ತೆ. ಕುಟುಂಬದಲ್ಲಿ ಸದಸ್ಯರ ನಡುವೆ ಇರುವಂತಕ್ಕಂಥ ಬಾಂಧವ್ಯ ಇನ್ನೂ ಹೆಚ್ಚಾಗಿ ಒಂದು ಒಳ್ಳೆಯ ಹಂತಕ್ಕೆ ಹೋಗುವಂಥದ್ದು. ಇನ್ನು ಆರೋಗ್ಯ ವಿಚಾರ ಅಂತ ಬಂದಾಗ ಸ್ವಲ್ಪ ಕಿಡ್ನಿ ಸಮಸ್ಯೆ, ಗರ್ಭಾಶಯ ಸಮಸ್ಯೆ ಅಥವಾ ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಎದುರಿಸಬಹುದು ನೀವು. ಮತ್ತು ಹಳೆಯ ರೋಗಗಳು ಸ್ವಲ್ಪ ನಿಮಗೆ ಸಮಸ್ಯೆ ಕೊಡಬಹುದು. ರೋಗ ನಿರೋಧಕ ಶಕ್ತಿಯ ಕೊರತೆ ನಿಮಗೆ ಈ ಒಂದು ತಿಂಗಳು ಕಾಡಲಿದೆ. ಹಾಗಾಗಿ ಹೆಚ್ಚು ವಿಶ್ರಾಂತಿ ಕಡೆ ಗಮನವನ್ನು ಕೊಡ್ತಾ ಬನ್ನಿ. ಇನ್ನು ಶಿಕ್ಷಣ ಅಂತ ಬಂದಾಗ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡೋ ವಿದ್ಯಾರ್ಥಿಗಳಾಗಿರ್ಬೋದು, ಫ್ಯಾಷನ್ ಡಿಸೈನಿಂಗ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, IT ಸೆಕ್ಟರ್ ಬಗ್ಗೆ ಎಜುಕೇಷನ್ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಸ್ವಲ್ಪ ಹಿನ್ನಡೆಯನ್ನು ಸಾಧಿಸಬೇಕಂತ ಸಮಯ ಬಂದಿದೆ. ಹಾಗಾಗಿ ಹೆಚ್ಚಿನ ಗಮನ ಮತ್ತು ಹೆಚ್ಚಿನ ಶ್ರಮ ನಿಮಗೆ ಅತ್ಯವಶ್ಯಕವಾಗ್ತಕ್ಕಂಥದ್ದು. ಇನ್ನು ಪರಿಹಾರ ಅಂತ ಬಂದಾಗ ನೀವು ಶುಕ್ರನ ಮೂಲ ಮಂತ್ರವನ್ನು ಪಠಿಸೋದು ಬಹಳ ಉತ್ತಮ. ಲಕ್ಷ್ಮಿಯ ಆರಾಧನೆಯನ್ನು ಮಾಡಿ ಮತ್ತು ಶುಕ್ರವಾರದ ಒಂದು ಹೊತ್ತಿನ ಊಟವನ್ನು ಹಸುವಿಗೆ ದಾನದ ರೂಪದಲ್ಲಿ ನೀಡುವುದರಿಂದ ನಿಮಗೆ ಈ ಗ್ರಹಗತಿಗಳಲ್ಲಿರ್ತಕ್ಕಂಥ ಒಂದು ನಕಾರಾತ್ಮಕ ಶಕ್ತಿಗಳು ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗಳಿಗಾಗಿ ಮತ್ತು ನಿಮ್ಮ ಜನ್ಮ ಜಾತಕದ ನಿಖರ ಮಾಹಿತಿಗಳನ್ನು ಪಡ್ಕೋಬೇಕು ಅನ್ನೋ ಕುತೂಹಲ ನಿಮಗಿತ್ತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರತಕ್ಕಂಥ ನಂಬರ್ಗೆ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ ಹಾಗೂ ಜನ್ಮಸ್ಥಳವನ್ನು ವಾಟ್ಸಪ್ ಮುಖಾಂತರ ಕಳಿಸ್ಕೊಟ್ಟು ಪೂರ್ಣ ಮಾಹಿತಿನ ಪಡೆದುಕೊ. ಧನ್ಯವಾದಗಳು.